ತುಂಗಭದ್ರಾ ಜಲಾಶಯದ ನೀರು ಎಷ್ಟು ಶುದ್ಧ ಇದೆ? ತುಂಗಭದ್ರಾ ಜಲಾಶಯದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ದಿನೇ ದಿನೇ ಮಲಿನವಾಗ್ತಾ ಇದೆ ತುಂಗಭದ್ರಾ ಜಲಾಶಯದ ನೀರು. ಸಂಪೂರ್ಣ ಹಸಿರು ಬಣ್ಣಕ್ಕೆ ತಿರುಗಿರುವ ಜಲಾಶಯದ ನೀರು ಕುಡಿಯಲು ಯೋಗ್ಯವಲ್ಲದ ನೀರ. 3 ರಾಜ್ಯಗಳಿಗೆ ಅನಿವಾರ್ಯ ಇದು. ತುಂಗಭದ್ರಾ ಜಲಾಶಯದ ನೀರು 3 ರಾಜ್ಯಗಳು ಅವಲಂಬಿಸಿದ್ದಾವೆ. ಇದೇ ನೀರನ್ನು ಬಳಸಿದ್ದಾರೆ 3 ರಾಜ್ಯದ 8 ಜಿಲ್ಲೆಗಳ ಜನ. ಮಲಿನವಾದ ನೀರನ್ನೇ ಸರಬರಾಜು ಮಾಡ್ತಿರುವ ಅಧಿಕಾರಿಗಳು. ನೀರು ಮಲಿನಗೊಳ್ತಿರೋದ್ರಿಂದ ಮೀನುಗಳ ಮಾರಣ ಹೋಮವೂ ಕೂಡ ನಡೀತಾ ಇದೆ. ತಾಯಿ ತುಂಗಭದ್ರೆಯ ಒಡಲು ಮಲಿನ ಆಗ್ತಾ ಇದೆ ಅಂಥೇಳಿ ಈ ಹಿಂದೆ ಈಗಾಗಲೇ ಹಲವಾರು ಹೋರಾಟಗಳು ಪಾದಯಾತ್ರೆಗಳು ನಡೆದಿವೆ. ಅದರಂತೆಯೇ ನಾವು ಗಮನಿಸ್ಬೋದು, ತಾಯಿ ತುಂಗಭದ್ರೆಯ ಒಡಲ ನೀರು ಸಂಪೂರ್ಣವಾಗಿ ಕುಡಿಯೋಕ್ಕೆ ಯೋಗ್ಯ ಅಲ್ಲ ಅಂಥೇಳಿ ಕೆಲವು ವರದಿಗಳು ಕೂಡ ಬಂದಿವೆ. ಅದರಂತೆಯೇ ನಾವು ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೀವಿ. ಗಮನಿಸ್ಬೋದು, ಈ ಸಂಪೂರ್ಣವಾಗಿ ನೀರು ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಒಂದು ಹಸಿರು ಬಣ್ಣದ ನೀರಿನಿಂದ ಏನು ಈ ನೀರಿನಲ್ಲಿರ್ತಕ್ಕಂತಹ ಜಲಚರ ಪ್ರಾಣಿಗಳು ಸಾವನ್ನಪ್ಪಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಮೀನುಗಳು ಸತ್ತು ಬಿದ್ದಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ಪ್ರಮಾಣದಲ್ಲಿ ಅಂತೇಳಿ ಹೇಳೋದಾದರೆ ಹೆಚ್ಚು ಗಮನಿಸ್ಬೋದು, ಒಂದು 7-8 ಮೀನುಗಳು ಒಟ್ಟಿಗೆ ಸತ್ತು ಬಿದ್ದಿರ್ತಕ್ಕಂಥ ದೃಶ್ಯಗಳು, ದೊಡ್ಡ ದೊಡ್ಡ ಮೀನುಗಳು ಕೂಡ ಈ ಸತ್ತು ಬಿದ್ದಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಈ ಪ್ರಮಾಣದ ಮೀನುಗಳು ಕೂಡ ಈ ಒಂದು ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಈ ಒಂದು ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂತಹ ನೀರಿನ ವಾತಾವರಣದಿಂದ ಸತ್ತು ಬಿದ್ದಿರ್ತಕ್ಕಂಥದ್ದು. ಒಂದು ಕಡೆ ಕುಡಿಯೋ ನೀರಿಗೆ ಯೋಗ್ಯವಲ್ಲ ಅಂತಕ್ಕಂಥದ್ದನ್ನು ತುಂಗಭದ್ರಾ ಜಲಾಶಯದ ನೀರಿನ ವರದಿಯನ್ನು ಬರ್ತದೆ. ಅದರ ಆಧಾರದ ಮೇಲೆ ಮತ್ತೆ ಏನು ಈ ಒಂದು ಕಲ್ಯಾಣ ಕರ್ನಾಟಕದ ಜೀವನಾಡಿ ಏನಿದೆ, 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ, ಈ ಒಂದು ಜೀವನಾಡಿಗೆ ಈ ರೀತಿಯ ಪರಿಸ್ಥಿತಿಗೆ ಕಾರಣಕರ್ತರು ಯಾರು ಅಂತಕ್ಕಂಥದ್ದು, ಅದರ ಜೊತೆಗೆ ಈ ಭಾಗದಲ್ಲಿ ಬಿಡ್ತಕ್ಕಂತಹ ಕಾರ್ಖಾನೆಗಳ ಅದರ ತ್ಯಾಜ್ಯ ಏನಿದೆ, ಆ ತ್ಯಾಜ್ಯ ಕೂಡ ಕಾರಣ ಅಂಥೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟಂತಹ ಜಲಸಂಪನ್ಮೂಲ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಈ ಸಂಬಂಧಪಟ್ಟಂಗೆ ತುಂಗಭದ್ರಾ ಜಲಾಶಯದ ಒಡಲಿಗೆ ಸಂಪೂರ್ಣವಾಗಿ ಒಂದಿಷ್ಟು ಗಮನವನ್ನು ಹರಿಸಬೇಕು. ಕೇವಲ ಜಲಾಶಯಗಳು ಅಂತೇಳಿ ಹೇಳೋದಾದರೆ ಮಂಡ್ಯ ಮೈಸೂರು ಭಾಗದ ಜಲಾಶಯಗಳಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ದೊಡ್ಡ ಜಲಾಶಯಗಳಿದ್ದಾವೆ. ಆ ಜಲಾಶಯಗಳ ಮೇಲೂ ಕೂಡ ಗಮನವನ್ನು ಇಡಬೇಕು ಅಂತಕ್ಕಂಥದ್ದು ಈ ಭಾಗದ ರೈತರ ಒತ್ತಾಯ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ತುಂಗಭದ್ರೆಯ ಒಡಲು ಮಲಿನ ಆಗ್ತಿದೆಯಾ? ತುಂಗಭದ್ರಾ ಜಲಾಶಯದ ನೀರು ಎಷ್ಟು ಶುದ್ಧ ಇದೆ? ತುಂಗಭದ್ರಾ ಜಲಾಶಯದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ದಿನೇ ದಿನೇ ಮಲಿನವಾಗ್ತಾ ಇದೆ ತುಂಗಭದ್ರಾ ಜಲಾಶಯದ ನೀರು. ಸಂಪೂರ್ಣ ಹಸಿರು ಬಣ್ಣಕ್ಕೆ ತಿರುಗಿರುವ ಜಲಾಶಯದ ನೀರು ಕುಡಿಯಲು ಯೋಗ್ಯವಲ್ಲದ ನೀರ. 3 ರಾಜ್ಯಗಳಿಗೆ ಅನಿವಾರ್ಯ ಇದು. ತುಂಗಭದ್ರಾ ಜಲಾಶಯದ ನೀರು 3 ರಾಜ್ಯಗಳು ಅವಲಂಬಿಸಿದ್ದಾವೆ. ಇದೇ ನೀರನ್ನು ಬಳಸಿದ್ದಾರೆ 3 ರಾಜ್ಯದ 8 ಜಿಲ್ಲೆಗಳ ಜನ. ಮಲಿನವಾದ ನೀರನ್ನೇ ಸರಬರಾಜು ಮಾಡ್ತಿರುವ ಅಧಿಕಾರಿಗಳು. ನೀರು ಮಲಿನಗೊಳ್ತಿರೋದ್ರಿಂದ ಮೀನುಗಳ ಮಾರಣ ಹೋಮವೂ ಕೂಡ ನಡೀತಾ ಇದೆ. ತಾಯಿ ತುಂಗಭದ್ರೆಯ ಒಡಲು ಮಲಿನ ಆಗ್ತಾ ಇದೆ ಅಂಥೇಳಿ ಈ ಹಿಂದೆ ಈಗಾಗಲೇ ಹಲವಾರು ಹೋರಾಟಗಳು ಪಾದಯಾತ್ರೆಗಳು ನಡೆದಿವೆ. ಅದರಂತೆಯೇ ನಾವು ಗಮನಿಸ್ಬೋದು, ತಾಯಿ ತುಂಗಭದ್ರೆಯ ಒಡಲ ನೀರು ಸಂಪೂರ್ಣವಾಗಿ ಕುಡಿಯೋಕ್ಕೆ ಯೋಗ್ಯ ಅಲ್ಲ ಅಂಥೇಳಿ ಕೆಲವು ವರದಿಗಳು ಕೂಡ ಬಂದಿವೆ. ಅದರಂತೆಯೇ ನಾವು ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೀವಿ. ಗಮನಿಸ್ಬೋದು, ಈ ಸಂಪೂರ್ಣವಾಗಿ ನೀರು ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಒಂದು ಹಸಿರು ಬಣ್ಣದ ನೀರಿನಿಂದ ಏನು ಈ ನೀರಿನಲ್ಲಿರ್ತಕ್ಕಂತಹ ಜಲಚರ ಪ್ರಾಣಿಗಳು ಸಾವನ್ನಪ್ಪಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಮೀನುಗಳು ಸತ್ತು ಬಿದ್ದಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ಪ್ರಮಾಣದಲ್ಲಿ ಅಂತೇಳಿ ಹೇಳೋದಾದರೆ ಹೆಚ್ಚು ಗಮನಿಸ್ಬೋದು, ಒಂದು 7-8 ಮೀನುಗಳು ಒಟ್ಟಿಗೆ ಸತ್ತು ಬಿದ್ದಿರ್ತಕ್ಕಂಥ ದೃಶ್ಯಗಳು, ದೊಡ್ಡ ದೊಡ್ಡ ಮೀನುಗಳು ಕೂಡ ಈ ಸತ್ತು ಬಿದ್ದಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಈ ಪ್ರಮಾಣದ ಮೀನುಗಳು ಕೂಡ ಈ ಒಂದು ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಈ ಒಂದು ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂತಹ ನೀರಿನ ವಾತಾವರಣದಿಂದ ಸತ್ತು ಬಿದ್ದಿರ್ತಕ್ಕಂಥದ್ದು. ಒಂದು ಕಡೆ ಕುಡಿಯೋ ನೀರಿಗೆ ಯೋಗ್ಯವಲ್ಲ ಅಂತಕ್ಕಂಥದ್ದನ್ನು ತುಂಗಭದ್ರಾ ಜಲಾಶಯದ ನೀರಿನ ವರದಿಯನ್ನು ಬರ್ತದೆ. ಅದರ ಆಧಾರದ ಮೇಲೆ ಮತ್ತೆ ಏನು ಈ ಒಂದು ಕಲ್ಯಾಣ ಕರ್ನಾಟಕದ ಜೀವನಾಡಿ ಏನಿದೆ, 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ,
ಈ ಒಂದು ಜೀವನಾಡಿಗೆ ಈ ರೀತಿಯ ಪರಿಸ್ಥಿತಿಗೆ ಕಾರಣಕರ್ತರು ಯಾರು ಅಂತಕ್ಕಂಥದ್ದು, ಅದರ ಜೊತೆಗೆ ಈ ಭಾಗದಲ್ಲಿ ಬಿಡ್ತಕ್ಕಂತಹ ಕಾರ್ಖಾನೆಗಳ ಅದರ ತ್ಯಾಜ್ಯ ಏನಿದೆ ಆ ತ್ಯಾಜ್ಯ ಕೂಡ ಕಾರಣ ಅಂಥೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟಂತಹ ಆ ಜಲಸಂಪನ್ಮೂಲ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಈ ಸಂಬಂಧಪಟ್ಟಂಗೆ ತುಂಗಭದ್ರಾ ಜಲಾಶಯದ ಒಡಲಿಗೆ ಸಂಪೂರ್ಣವಾಗಿ ಒಂದಿಷ್ಟು ಗಮನವನ್ನು ಹರಿಸಬೇಕು. ಕೇವಲ ಜಲಾಶಯಗಳು ಅಂತೇಳಿ ಹೇಳೋದಾದರೆ ಮಂಡ್ಯ ಮೈಸೂರು ಭಾಗದ ಜಲಾಶಯಗಳಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ದೊಡ್ಡ ಜಲಾಶಯಗಳಿದ್ದಾವೆ. ಆ ಜಲಾಶಯಗಳ ಮೇಲೂ ಕೂಡ ಗಮನವನ್ನು ಇಡಬೇಕು ಅಂತಕ್ಕಂಥದ್ದು ಈ ಭಾಗದ ರೈತರ ಒತ್ತಾಯ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತುಂಗಭದ್ರೆಯ ಒಡಲು ಮಲಿನ ಆಗ್ತಿದೆಯಾ? ತುಂಗಭದ್ರಾ ಜಲಾಶಯದ ನೀರು ಎಷ್ಟು ಶುದ್ಧ ಇದೆ? ತುಂಗಭದ್ರಾ ಜಲಾಶಯದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ದಿನೇ ದಿನೇ ಮಲಿನ ಆಗ್ತಾ ಇದೆ ತುಂಗಭದ್ರಾ ಜಲಾಶಯದ ನೀರು. ಸಂಪೂರ್ಣ ಹಸಿರು ಬಣ್ಣಕ್ಕೆ ತಿರುಗಿರುವ ಜಲಾಶಯದ ನೀರು ಕುಡಿಯಲು ಯೋಗ್ಯವಲ್ಲದ ನೀರ. 3 ರಾಜ್ಯಗಳಿಗೆ ಅನಿವಾರ್ಯ ಇದು. ತುಂಗಭದ್ರಾ ಜಲಾಶಯದ ನೀರು 3 ರಾಜ್ಯಗಳು ಅವಲಂಬಿಸಿದ್ದಾವೆ. ಇದೇ ನೀರನ್ನು ಬಳಸಿದ್ದಾರೆ 3 ರಾಜ್ಯದ 8 ಜಿಲ್ಲೆಗಳ ಜನ. ಮಲಿನವಾದ ನೀರನ್ನೇ ಸರಬರಾಜು ಮಾಡ್ತಿರುವ ಅಧಿಕಾರಿಗಳು. ನೀರು ಮಲಿನಗೊಳ್ತಿರೋದ್ರಿಂದ ಮೀನುಗಳ ಮಾರಣ ಹೋಮವೂ ಕೂಡ ನಡೀತಾ ಇದೆ. ತಾಯಿ ತುಂಗಭದ್ರೆಯ ಒಡಲು ಮಲಿನ ಆಗ್ತಾ ಇದೆ ಅಂಥೇಳಿ ಈ ಹಿಂದೆ ಈಗಾಗಲೇ ಹಲವಾರು ಹೋರಾಟಗಳು ಪಾದಯಾತ್ರೆಗಳು ನಡೆದಿವೆ. ಅದರಂತೆಯೇ ನಾವು ಗಮನಿಸ್ಬೋದು, ತಾಯಿ ತುಂಗಭದ್ರೆಯ ಒಡಲ ನೀರು ಸಂಪೂರ್ಣವಾಗಿ ಕುಡಿಯೋಕ್ಕೆ ಯೋಗ್ಯ ಅಲ್ಲ ಅಂಥೇಳಿ ಕೆಲವು ವರದಿಗಳು ಕೂಡ ಬಂದಿವೆ. ಅದರಂತೆಯೇ ನಾವು ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೀವಿ. ಗಮನಿಸ್ಬೋದು, ಈ ಸಂಪೂರ್ಣವಾಗಿ ನೀರು ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಒಂದು ಹಸಿರು ಬಣ್ಣದ ನೀರಿನಿಂದ ಏನು ಈ ನೀರಿನಲ್ಲಿರ್ತಕ್ಕಂತಹ ಜಲಚರ ಪ್ರಾಣಿಗಳು ಸಾವನ್ನಪ್ಪಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಮೀನುಗಳು ಸತ್ತು ಬಿದ್ದಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ಪ್ರಮಾಣದಲ್ಲಿ ಅಂತೇಳಿ ಹೇಳೋದಾದರೆ ಹೆಚ್ಚು ಗಮನಿಸ್ಬೋದು, ಒಂದು 7-8 ಮೀನುಗಳು ಒಟ್ಟಿಗೆ ಸತ್ತು ಬಿದ್ದಿರ್ತಕ್ಕಂಥ ದೃಶ್ಯಗಳು, ದೊಡ್ಡ ದೊಡ್ಡ ಮೀನುಗಳು ಕೂಡ ಈ ಸತ್ತು ಬಿದ್ದಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಈ ಪ್ರಮಾಣದ ಮೀನುಗಳು ಕೂಡ ಈ ಒಂದು ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಈ ಒಂದು ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂತಹ ನೀರಿನ ವಾತಾವರಣದಿಂದ ಸತ್ತು ಬಿದ್ದಿರ್ತಕ್ಕಂಥದ್ದು ಒಂದು ಕಡೆ ಕುಡಿಯೋ ನೀರಿಗೆ ಯೋಗ್ಯವಲ್ಲ ಅಂತಕ್ಕಂಥದ್ದನ್ನು ತುಂಗಭದ್ರಾ ಜಲಾಶಯದ ನೀರಿನ ವರದಿ ಏನು ಬರ್ತದೆ ಅದರ ಆಧಾರದ ಮೇಲೆ ಮತ್ತೆ ಏನು ಈ ಒಂದು ಕಲ್ಯಾಣ ಕರ್ನಾಟಕದ ಜೀವನಾಡಿ ಏನಿದೆ, 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ, ಈ ಒಂದು ಜೀವನಾಡಿಗೆ ಈ ರೀತಿಯ ಪರಿಸ್ಥಿತಿಗೆ ಕಾರಣಕರ್ತರು ಯಾರು ಅಂತಕ್ಕಂಥದ್ದು, ಅದರ ಜೊತೆಗೆ ಈ ಭಾಗದಲ್ಲಿ ಬಿಡ್ತಕ್ಕಂತಹ ಕಾರ್ಖಾನೆಗಳ ಅದರ ತ್ಯಾಜ್ಯ ಏನಿದೆ ಆ ತ್ಯಾಜ್ಯ ಕೂಡ ಕಾರಣ ಅಂಥೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟಂತಹ ಆ ಜಲಸಂಪನ್ಮೂಲ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಈ ಸಂಬಂಧಪಟ್ಟಂಗೆ ತುಂಗಭದ್ರಾ ಜಲಾಶಯದ ಒಡಲಿಗೆ ಸಂಪೂರ್ಣವಾಗಿ ಒಂದಿಷ್ಟು ಗಮನವನ್ನು ಹರಿಸಬೇಕು. ಕೇವಲ ಜಲಾಶಯಗಳು ಅಂತೇಳಿ ಹೇಳೋದಾದರೆ ಮಂಡ್ಯ ಮೈಸೂರು ಭಾಗದ ಜಲಾಶಯಗಳಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ದೊಡ್ಡ ಜಲಾಶಯಗಳಿದ್ದಾವೆ. ಆ ಜಲಾಶಯಗಳ ಮೇಲೂ ಕೂಡ ಗಮನವನ್ನು ಇಡಬೇಕು ಅಂತಕ್ಕಂಥದ್ದು ಈ ಭಾಗದ ರೈತರ ಒತ್ತಾಯ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ತುಂಗಭದ್ರೆಯ ಒಡಲು ಮಲಿನ ಆಗ್ತಿದೆಯಾ? ತುಂಗಭದ್ರಾ ಜಲಾಶಯದ ನೀರು ಎಷ್ಟು ಶುದ್ಧ ಇದೆ? ತುಂಗಭದ್ರಾ ಜಲಾಶಯದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ.